ಈ ಕಡೆ ಗ್ರೀನರಿ, ಈ ಕಡೆ ಸನ್ಸೆಟ್. ದಿಸ್ ಇಸ್ ಕಾಲ್ಡ್ ಪ್ಯಾರಡೈಸ್. ಹಲೋ ನಾವಿವತ್ತು ಇನ್ನೊಂದು ವಾಕಿಂಗ್ ಮಾಡ್ತಿದ್ದೇವೆ. ಉತ್ತರ ಕೊಪ್ಪದಿಂದ ಕೊರ್ಲಿಕಾನ್ ಹೋಗೋದಂತ. ಸೊ ಇವತ್ತು ಸ್ಪೆಷಲ್ ಏನಂದರೆ ಇದು ಒಂಥರ 50 ಕಿಲೋಮೀಟರ್ಸ್ ವಾಕಥಾನ್ ಥರ. ಸೊ ನಾವೇ ಒಂದು ಸೆಲ್ಫ್ ತ್ರೀ ಕಟ್ ಆಫ್ ಟೈಮಿಂಗ್ಸ್ ಹಾಕೊಂಡಿದ್ದೀವಿ. ಮುಂದೆ ಹೇಳ್ತಾ ಹೋಗ್ತೇವೆ ಏನಂತ. ಈಗಾಗಲೇ 3 ಕಿಲೋಮೀಟರ್ಸ್ ಬಂದಿದ್ದೇವೆ ಮನೆಯಿಂದ ಇಲ್ಲಿ ಉತ್ತರ ಕೊಪ್ಪಳ ರೋಡಲ್ಲಿ. ಆ್ಯಂಡ್ ರೂಟ್ ಫುಲ್ ಗ್ರೀನರಿ ಆಗಿದೆ, ಫುಲ್ ಏರು ಇಳಿತಗಳಿಂದ ಕೂಡಿದೆ. ಅಂದರೆ 2 hours 45 minutesಲ್ಲಿ ನಾವು 15 ಕಿಲೋಮೀಟರ್ಸ್ ಫಸ್ಟ್ ಕಟ್ ಆಫನ್ನು ರೀಚ್ ಮಾಡಬೇಕು. ಈಗ ಆಲ್ರೆಡಿ 3.5 ಒಳಗಡೆ ರೀಚ್ ಆಗಿದ್ದೇವೆ, ಬಟ್ ಆಲ್ರೆಡಿ ½ an hour ಆಗಿದೆ. ಸೊ ಸ್ವಲ್ಪ ಬಿಹೈಂಡ್ ಇದ್ದೀವಿ, ಹೇಗಾದರೂ ಕವರ್ ಮಾಡಬೇಕು. ತುಂಬ ಬಿಸಿಲಿದೆ ಆ್ಯಕ್ಚುಲಿ. ಬಿಕಾಸ್ ಆಫ್ ದಿಸ್ ಸನ್ ವಿ ಆರ್ ಆಲ್ರೆಡಿ ರೋಸ್ಟೆಡ್. 3 ಕಿಲೋಮೀಟರ್ಸ್ಗೆ ಹೇಗಾದರೆ ಇನ್ನು 47 ಕಿಲೋಮೀಟರ್ಸ್ ಕವರ್ ಮಾಡಬೇಕು. ಸೊ ಸೆಕೆಂಡ್ ಕಟ್ ಆಫ್ ಇರೋದು 40 ಕಿಲೋಮೀಟರ್ಸ್ ಇನ್ 8 hours. ಸೊ ಇದು ನಮ್ಮ ರೆಸ್ಟ್, ನಿಮ್ಮ ಫುಡ್ ಎಲ್ಲದು ಇದರಲ್ಲಿ ಕವರ್ ಆಗಬೇಕು. ಸೊ ಇಟ್ಸ್ ಕ್ವೈಟ್ ಚಾಲೆಂಜಿಂಗ್. ಆ್ಯಂಡ್ 10 hours ಅಲ್ಲಿ ಟೋಟಲ್ 50 ಕಿಲೋಮೀಟರ್ಸನ್ನು ರೀಚ್ ಮಾಡಬೇಕಂತ ಇದ್ದೀವಿ. ಸೊ ಎವರೇಜ್ 5 ಕಿಲೋಮೀಟರ್ ಪರ್ ಅವರ್ ಆದರೂ ನಾವು ರೆಸ್ಟ್ ತೊಗೊಳ್ಳೋದು ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದರೆ ವಿ ಶುಡ್ ಬಿ ಈವನ್ ಫಾಸ್ಟರ್ ದೆನ್ ದಟ್. ಆ್ಯಂಡ್ ಸ್ಟ್ರೇಟ್ ರೂಟ್ಸ್ ಅಲ್ಲ, ಆಗ ಹೇಳಿದಾಗೆ ಏರಿಳಿತ ಇವೆ. ಸೊ ಕ್ವೈಟ್ ಚಾಲೆಂಜಿಂಗ್. ನೋಡೋಣ ಎಷ್ಟಾಗುತ್ತೆ ಅಂತ. ಸೊ ವಿ ಹ್ಯಾವ್ ರೀಚ್ ಆಲ್ಮೋಸ್ಟ್ 6 ಕಿಲೋಮೀಟರ್ಸ್, 58 minutes ಆಗಿದೆ. ಸೊ ಈಗ ಆನ್ ಟ್ರ್ಯಾಕಲ್ಲಿ ಇದ್ದೀವಿ, ಬಟ್ ತುಂಬ ಬಿಸಿಲಿದೆ. ಇಂಥ ಟೈಮಲ್ಲಿ ಡಿಹೈಡ್ರೇಷನ್ ಹಾಕ್ಕೊಳ್ಬಾರ್ದು, ಒಂದು ರೂಲ್ ಇದೆ. ಸೊ ನಾವು ಯಾವತ್ತೂ ವಾಟರನ್ನು ಒಂದೇ ಸಲ ಕುಡಿಯೋದಲ್ಲ, ಸಿಪ್ ಮಾಡ್ತಾ ಹೋಗಬೇಕು. ಅಂದರೆ ಒಂದೊಂದು ಗುಟ್ಟಿಗೆ ಕುಡಿತಾ ಹೋಗಬೇಕು. ಬಿಫೋರ್ ವಿ ಗೆಟ್ ಥರ್ಸ್ಟಿ ಆರ್ ಬಿಫೋರ್ ವಿ ಗೆಟ್ ಹಂಗ್ರಿ ವಿ ಹ್ಯಾವ್ ಟು ಈಟ್ ಸಮಥಿಂಗ್. ಇಂಥ ಎಂಡ್ಯೂರೆನ್ಸ್ ಆ್ಯಕ್ಟಿವಿಟೀಸ್ ಅಥವಾ ಲಾಂಗ್ ವಾಕ್ಸಲ್ಲಿ ಯಾವತ್ತೂ ನಮ್ಮನ್ನು ಸುಸ್ತು ಆಗ್ಲಿಕ್ಕೆ ಕೊಡಬಾರ್ದು. ಸರಿಯಾಗಿ ಸ್ಟಮಕ್ಕಿಗೆ ಫ್ಯೂಲ್ ಕೊಡ್ತಾ ಇರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಣ್ಣ ಫಾಲ್ಸ್. ಫುಲ್ ರೋಲರ್ ಕೋಸ್ಟರ್. ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಏರು ಇಳಿತೇವೆ. ಫುಲ್ ಗ್ರೀನ್ ಇದೆ ಇಲ್ಲಿ. ಸ್ವಲ್ಪ ಮೋಡೋದಾಗಿತ್ತು, ಆದರೆ ಈಗ ಮತ್ತೆ ಬಿಸಿಲು ಬಂದಿದೆ. ನಾವೀಗ ಇಲ್ಲಿ ಕೋನ್ಕಾರದಲ್ಲಿ ರೆಸ್ಟ್ ಮಾಡಿದ್ದೇವೆ. ಸೊ ನಾಗರಾಜ್ ಅವರಿಗೆ ಸ್ವಲ್ಪ ಥಂಡಿಯಾಗಿತ್ತು, ಸೊ ಡಿಹೈಡ್ರೇಷನ್ ಟೈಪ್ ಆಯಿತು. ಸೊ ಇಲ್ಲೇ ಸ್ವಲ್ಪ ಕೂತಿದ್ದೇವೆ. ಸೊ ಮೋಸ್ಟ್ಲಿ ಫಸ್ಟ್ ಕಟ್ ಆಫ್ ನಾವು ರೀಚ್ ಆಗಲ್ಲ. ದೊಡ್ಡ ಏರ್ ಹತ್ಕೊಂಡು ಬಂದಿದ್ದೇವೆ. ಈಗ ಒಂದು ಶಾರ್ಟ್ ಕಟ್ ಇತ್ತು, ಬಟ್ ನಾವು ಒಂದು ಯೂ ಟರ್ನ್ ಮಾಡಿ ಬಂದಿದ್ದು. ಸೊ ಕಟ್ ಆಫ್ ಆಗಿಲ್ಲ, ಮುಂದೆ ನೋಡೋಣ ಮುಂದಿನ ಕಟ್ ಆಫ್ ಏನಾದರೂ ಅಡ್ಜಸ್ಟ್ಮೆಂಟ್ ಆಗುತ್ತಾ ಅಂತ. ಬಿಕಾಸ್ ನಾಗರಾಜ್ ಅವರಿಗೆ ಸ್ವಲ್ಪ ಕೋಲ್ಡ್ ಇದೆ, ಸೊ ರೆಸ್ಟ್ ತಗೊಳ್ಬೇಕಾಯ್ತು. ಬಿಕಾಸ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್.
ಫಾರ್ ಎವ್ರಿ ಹೈಕ್ ದೇರ್ ಈಸ್ ಅ ಡೌನ್. ಈಗ ಒಂದು ದೊಡ್ಡ ಏರ್ ಹತ್ತಿ ಬಂದ್ವಿ, ಈಗ ಫುಲ್ ಡೌನ್. ಸೊ ಅಲ್ಲಿ ಕಾಣ್ತಾ ಇರ್ಬೋದು ಅರೇಬಿಯನ್ ಸೀ ಇದೆ. ಸೊ ಒಳ್ಳೆ ವ್ಯೂ ಪಾಯಿಂಟ್. ಇದೊಂಥರ ಲೈಫ್ ಜರ್ನಿ ಥರ. ಫೇಲಿಯರ್ಸ್ ಬಂದಂಗೆ ಸಕ್ಸಸ್ ಕೂಡ ಬರ್ತದೆ. ನಮ್ಮ ಹಾರ್ಡ್ ವರ್ಕ್ ಇರಬೇಕು ಆ್ಯಂಡ್ ಕೀಪ್ ಮೂವಿಂಗ್ ಆನ್. ಕಷ್ಟಗಳು ಬರ್ತಾ ಹೋಗ್ತವೆ, ಶುಡಂಟ್ ಸ್ಟಾಪ್. ಇಂಥ ಇವೆಂಟ್ಸಲ್ಲಿ ರೆಸ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ದ ಲಾಂಗ್ ಜರ್ನೀಸಲ್ಲಿ. ಮತ್ತು ಲಿಸನ್ ಟು ಯುವರ್ ಬಾಡಿ, ಅಂದರೆ ಬಾಡಿ ಸಿಗ್ನಲ್ಸ್ ಕೊಡುತ್ತೆ. ಅಫ್ಕೋರ್ಸ್ ಸ್ವಲ್ಪ ಸೋರ್ನೆಸ್ ಇದ್ದೇ ಇರುತ್ತೆ, ಬಟ್ ಆ್ಯಕ್ಚುಯಲ್ ಪೇನ್, ಹಾರ್ಮ್ಫುಲ್ ಪೇನ್ ಆ್ಯಂಡ್ ಸೋರ್ನೆಸ್ಸಲ್ಲಿ ಡಿಫ್ರೆನ್ಸ್ ಗೊತ್ತಾಗಬೇಕಂದ್ರೆ ನೀವು ಈ ಥರ ಇವೆಂಟ್ಸ್ ಮಾಡಿದ ಮೇಲೆ ಎಕ್ಸ್ಪೀರಿಯನ್ಸಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ಪುಷ್ ಮಾಡಬಾರ್ದು, ಅಫ್ಕೋರ್ಸ್ ಸ್ವಲ್ಪ ಪುಷ್ ಮಾಡಬೇಕಾಗುತ್ತೆ. ಸೊ ನಾನು ಆಗ ಹೈವೇ ರೀಚ್ ಆಗಿದ್ದೇನೆ. ಸೊ ನಾಗರಾಜ್ ಅವರು ಮನೆಗೆ ಹೋದರು, ಬಿಕಾಸ್ ಅವರಿಗೆ ಕೋಲ್ಡ್ ಆಗಿತ್ತು. ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅವ್ರಿಗೆ ಆಗಲಿಲ್ಲ, ಅದಕ್ಕೆ ಅವ್ರು ಹೋಗಿದ್ದಾರೆ. ಐ ವಿಲ್ ಸಿ ಇಫ್ ಐ ಕ್ಯಾನ್ ಕವರ್ ಡಿಸ್ಟೆನ್ಸ್. ನಾವೀಗ ಒಬ್ಬನೇ ಹೋಗ್ತಾ ಇದ್ದೇನೆ ಶಿರಾಡಿ ಕಡೆ. ಆ್ಯಕ್ಚುಲಿ ಕಟ್ಕರ್ಗೊಪ್ಪ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಬಿಕಾಸ್ ಅವ್ರ ಹೆಲ್ತ್ ಸರಿ ಇಲ್ದಿದ್ದ ಅದಕ್ಕಾಗಿ ನಾವು ಹೈವೇ ಬಂದುಬಿಟ್ವಿ. ನಾನೀಗ ಶಿರಾಲಿಂದ ಕಟ್ಕರ್ಕೊಪ್ಪ ರೋಡಲ್ಲಿ ಟರ್ನ್ ತೊಗೊಂಡು ಬಂದಿದ್ದೇನೆ. ದಿಸ್ ವಾಸ್ ಅ ಸ್ಲೋ ಕಿಲ್ಲರ್. ಕಂಟಿನ್ಯೂಸ್ ಆಗಿ ಒಂದು ಏರು, ಸ್ಟೀಪ್ ಅಲ್ಲ ಬಟ್ ಸ್ಲೋ ಆಗಿ, ಸ್ಲೋ ಕಿಲ್ಲರ್ ಅಂತ ಹೇಳ್ತೀವಿ ಇದಕ್ಕೆ. ಬೈಕಲ್ಲಿ ನಮಗೆ ಅಷ್ಟು ರಿಯಲೈಸ್ ಆಗಲ್ಲ, ಬಿಕಾಸ್ ಇಂಜಿನ್ ಇಸ್ ಡೂಯಿಂಗ್ ದ ವರ್ಕ್. ನಾವು ವಾಕಿಂಗ್ ಮಾಡಬೇಕಾದ್ರೆ, ಸೈಕ್ಲಿಂಗ್ ಮಾಡಬೇಕಾದ್ರೆ ಇವನ್ ಸ್ಮಾಲ್ ಎಲಿವೇಶನ್ ಈಸ್ ನೋಟಿಸ್ ಆಗುತ್ತೆ. ಯೂಶ್ವಲಿ ಇಟ್ಸ್ ನಾಟ್ ರೆಕಮೆಂಡೆಡ್ ಟು ಮೈಂಡ್ ಅಬೌಟ್ ದಿಸ್ ಎಲಿವೇಶನ್ಸ್, ಬಟ್ ಐ ಆಮ್ ಇಲ್ಲಿ ಪಾಯಿಂಟ್ ಔಟ್ ಯಾಕೆ ಮಾಡ್ತಿದ್ದೇನೆಂದ್ರೆ, ಪೀಪಲ್ ಶುಡ್ ನೋ ದಿಸ್. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಕಂಪ್ಲೀಟಿಂಗ್ 15 ಕಿಲೋಮೀಟರ್ಸ್. ಹೀಗಿದ್ರೆ ಒಂದು ಫ್ಲ್ಯಾಟ್ ರೋಡ್ನಲ್ಲಿ ಕೂಡ ಫಿನಿಷ್ ಮಾಡ್ಬೋದು ಇನ್ ಲೆಸ್ ಟೈಮ್. ಈವನ್ ದೋ ಐ ಆಮ್ ವೇ ಬಿಹೈಂಡ್ ದ ಕಟ್ ಆಫ್ ಟೈಮ್ ಡ್ಯೂ ಟು ಆಬ್ವಿಯಸ್ ರೀಸನ್ಸ್. I'm still choosing this route because ತುಂಬ ಫ್ಲ್ಯಾಟಲ್ಲಿ ಹೋದರೆ ಒಂದು ಚಾಲೆಂಜ್ ಮಿಸ್ ಆಗುತ್ತೆ ಅನಿಸುತ್ತೆ. ಐ ಆಮ್ ನಾಟ್ ಶೂರ್ ಎಷ್ಟು ದೂರ ಹೋಗ್ತೇನೆ, ಬಿಕಾಸ್ ಐ ಆಮ್ ಅಲೋನ್ ಆ್ಯಂಡ್ ಇಲ್ಲೇ ಕತ್ಲೆ ಮಾಡ್ಕೊಂಡ್ರೆ ಸೇಫ್ ಅಲ್ಲ. ಸೊ ಸ್ವಲ್ಪ ಏರ್ ಇದೆ, ಹಾಗೆ ಏರ್ ಹತ್ಕೊಂಡು ಹಾಗೆ ವಾಪಸ್ ಹೋಗ್ತೇನೆ ಮೋಸ್ಟ್ಲಿ. ಐ ಥಿಂಕ್ ಇದು ಕಟ್ಗರ್ಗೊಪ್ಪ ಸನ್ಸೆಟ್ ಪಾಯಿಂಟ್ ಅಂತಾರೆ, ಅದೇ ಇರಬೇಕು ಅಂದ್ಕೊಳ್ತೇನೆ. ಬಟ್ ಈಗ ಸನ್ಸೆಟ್ ಏನು ಕಾಣಿಸಲ್ಲ, ಬಿಕಾಸ್ ಇಟ್ಸ್ ಓನ್ಲಿ 3:30 ಐ ಥಿಂಕ್ ಮೋಸ್ಟ್ಲಿ. ನೆಕ್ಸ್ಟ್ ಟೈಮ್ ಇಲ್ಲ ಎಕ್ಸ್ಪ್ಲೋರ್ ಮಾಡಬೇಕು. ಬಟ್ ಇಟ್ಸ್ ಯಾರು ಜನ ಇಲ್ಲ. ಐ ಡೋಂಟ್ ಥಿಂಕ್ ಇಟ್ಸ್ ಸೇಫ್ ಇನ್ ದ ಈವ್ನಿಂಗ್. ತುಂಬ ದೂರ ಹೋಗಿ ಏನಾದರೂ ಕತ್ಲೆ ಆದರೆ ಅಷ್ಟು ಸೇಫ್ ಅಲ್ಲ ಅನಿಸುತ್ತೆ. ಮನೆ ಏನೂ ಇಲ್ಲ ಇಲ್ಲಿ. ಬಿಸಿಲು ಇಟ್ಸ್ ಫಾಲಿಂಗ್ ಡೈರೆಕ್ಟ್ಲಿ ಟು ದ ಫೇಸ್. ಈಗ ದಿಸ್ ಇಸ್ ಅ ಪಾರ್ಟ್ ಆಫ್ ಎಂಡ್ಯೂರೆನ್ಸ್. ಆಗ ಮೋಡ ಇತ್ತು, ಈಗ ಬಿಸಿಲು, ಪುಣ್ಯಕ್ಕೆ ಮಳೆ ಒಂದಿಲ್ಲ. ಗುಡುಗು ಬರ್ತಾ ಇದೆ, ಸ್ವಲ್ಪ ಮಳೆ ಬಂತು. ಸೊ ಏನಾಗುತ್ತೋ ಗೊತ್ತಿಲ್ಲ, ಹೋಗ್ತಾ ಇರೋದು. ಸೊ ನೆಕ್ಸ್ಟ್ ಕಟ್ ಆಫ್ ಇಸ್ 8 hours 40 kilometers. ಬಟ್ ಈಗ 31 kilometers ಆಗಿದೆ ಆ್ಯಂಡ್ ಓನ್ಲಿ 1 hour 5 minutes ಇದೆ. ಸೊ ಎಷ್ಟೇ ಫಾಸ್ಟ್ ಹೋದ್ರು ಮೋಸ್ಟ್ಲಿ ಅದನ್ನು ರೀಚ್ ಆಗ್ಲಿಕ್ಕೆ ಆಗಲ್ಲ. ಸೊ ಮೋಸ್ಟ್ ಪ್ರಾಬಬ್ಲಿ ಫಸ್ಟ್
ಕಟ್ ಆಫ್ ಲೇಟ್ ಆಗೋದ್ರಿಂದ ಇವನ್ ದಿಸ್ ವಿಲ್ ಬಿ ನಾಟ್ ಪಾಸಿಬಲ್ ಆ್ಯಂಡ್ ಮೋಸ್ಟ್ಲಿ ಇವನ್ 10 ಅವರ್ಸಲ್ಲಿ ಕಂಪ್ಲೀಟ್ ಮಾಡೋದು ಕಷ್ಟ. ಬಟ್ ವಿಲ್ ಕೀಪ್ ಗೋಯಿಂಗ್, ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ಅಳ್ವೆಕೋಡಿ ಬಂದರ್ ಇರೋದು. ಫೈನಲಿ ಹ್ಯಾವ್ ರೀಚ್ ದ ಬೀಚ್ ಟು ಅಳ್ವೆಕೋಡಿ ಸೀ ವಾಕ್. ಇನ್ನೂ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಇಲ್ಲಿವರೆಗೆ ಹೋಗಿ ಅಲ್ಲಿಂದ ಬೀಚಲ್ಲಿ ವಾಕ್ ಮಾಡಿ ಹೋಗೋದಂತ. ಇಲ್ಲಿನ್ನೂ ಕನ್ಸ್ಟ್ರಕ್ಷನ್ಸ್ ನಡೀತಿದೆ, ಹೀಗೆ ಸೀದಾ ಹೋಗುತ್ತೆ. ಸೊ ಆ ಕಡೆ ಕಾಣಿಸ್ತಿರೋದು ವೆಂಕಟಪುರ ನದಿ. ಆ ಕಡೆ ಆ ಸೈಡಿಂದನೇ ಬರಬೇಕು, ಇಲ್ಲಿಂದ ಹೋಗ್ಲಿಕ್ಕಾಗಲ್ಲ. ಸೊ ನಾವೀಗ ಸ್ಟ್ರೇಟ್ ಹೀಗೆ ಹೋಗಿ ವಾಪಸ್ ಬರ್ತೇವೆ. So much resistance in the sand. ಕಾಲು ಹೋಗಿತಾ ಇದೆ. As I said before, the idea behind this walk, I mean this is not a walk which you do in the park. ಇಲ್ಲಿ ಎಲ್ಲ ಥರದ ಸರ್ಫೇಸಸ್, ಎಲಿವೇಶನ್ಸ್, almost everything is involved. That's the beauty about this endurance long walks. Beautiful sunset. This is a regular place I come for a walk. So 8 hours ಆಗಿದೆ, but only 36 kilometers ಕವರ್ ಆಗಿದ್ದು. 40 kilometers was the cut off. That's okay considering the different factors. This is still fine. This is just 2-3 kilometers away from my house. ಆ್ಯಂಡ್ ವೀಕೆಂಡಲ್ಲಿ ನಾನು ಇಲ್ಲಿ ಬರ್ತಾ ಇರ್ತೇನೆ. ಸೊ RNS ಗಾಲ್ಫ್ ಕ್ಲಬ್ ಅವರು ಗಾಲ್ಫ್ ರೆಸಾರ್ಟ್ ರೀಚ್ ಆಗಿದ್ದೇವೆ. ಸನ್ಸೆಟ್ ಅಲ್ಲ ನೋಡಲಿಕ್ಕೆ ಒಳ್ಳೆ ಜಾಗ. ಸಮ್ವೇರ್ ಐ ಫೆಲ್ಟ್ ವಾಕಿಂಗನ್ನು ಅಂಡರ್ ಎಸ್ಟಿಮೇಟ್ ಮಾಡಿದ್ನ ಅಂತ. 12.5 kilometers to go. Legs are making myself a bit